ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಮೌನವನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಅಷ್ಟೇ ಮುಖ್ಯ. ಮೌನದಲ್ಲೂ ಸಾಕಷ್ಟು ಬಗೆಯನ್ನು ನಾವು ಕಾಣಬಹುದು. ಒಂದು ಹಾಸ್ಪಿಟಲ್ನ ICU ಹೊರಗಡೆ ಇರುವಂತಹ ಮೌನನೇ ಬೇರೆ, ಹಾಗೆಯೇ ಒಂದು ಕಾಲೇಜ್ನ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಇರುವಂತಹ ಮೌನನೇ ಬೇರೆ, ಒಂದು ಸಂಗೀತ ಕೇಳಬೇಕಾದ್ರೆ ಇರುವಂತಹ ಮೌನ ಕೂಡ ಬೇರೆ. ಹೀಗೆ ಮೌನಕ್ಕೂ ಒಂದು ಭಾಷೆ ಇದೆ ಅಂತ ನಮಗೆ ತಿಳಿಸ್ಕೊಟ್ಟವರು ನಮ್ಮ ನಾಡಿನ ಹೆಮ್ಮೆಯ ಲೇಖಕರು KP ಪೂರ್ಣಚಂದ್ರ ತೇಜಸ್ವಿಯವರು. ನಾವು ಮೌನದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಯದೇ ಇದ್ದರೆ ಮಾತನ್ನು ಅರ್ಥ ಮಾಡ್ಕೊಳ್ಳೋ ಸೆನ್ಸಿಬಿಲಿಟಿ ಹೋಗ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾತಾಡೋಷ್ಟೇ ಮಾತಾಡದೇ ಇರೋದು ಅಗತ್ಯ. ನಿಮ್ಮ ಮಾತಿಗೆ ಅರ್ಥ ಬರಬೇಕಾದ್ರೆ ನೀವು ಮಾತಾಡದೇ ಇರೋದು ಅಗತ್ಯ. ಯು ಹ್ಯಾವ್ ಟು ಲಿಸನ್. ಯು ಹ್ಯಾವ್ ನಾಟ್ ಓನ್ಲಿ ಲಿಸನ್ ಟು ಯುವರ್ ಫೆಲೋ ಕಂಟ್ರಿಮೆನ್ ಬಟ್ ಟು ಮಿಸ್ಟೀರಿಯಸ್ ವಾಯ್ಸಸ್.